ಚೆಚೆ, ಅವ್ರನ್ನ ನಂಬೋದಂದ್ರೆ ಏನ್ರಿ? ಪ್ರಾಣ ಹೋದ್ರೂ ಹಾಗೆ ನಡಿಬಾರ್ದು. ಎಲ್ರೂ ಅದೇ ಮಾತಾಗ್ ನಿಂತ್ರೆ ಒಳ್ಳೇದು. ನಾಟಕದ ಕಣ್ಣೀರ್ ಹಾಕಿ ನಾವು ಬದಲಾಗಿದ್ದೀವಿ, ನಮ್ಗೆ ಆಶ್ರಯ ಕೊಡಿ, ನಿಮ್ಮನ್ ಬಿಟ್ರೆ ನಮ್ಗೆ ಬೇರೆ ಇನ್ಯಾರಿದ್ದಾರೆ ಅಂತ ಏನೇನೋ ಹೇಳಿದ್ರು. ಆ ಮಾತನ್ನ ನಂಬಿ ನಿಮ್ಮಲ್ಲಿ ಯಾರಾದ್ರೂ ಅವ್ರ ಮೇಲೆ ಕರುಣೆ ತೋರ್ಸಿದ್ರಿ ಅಂತ ಅನ್ಕೊಳ್ಳಿ, ಆಮೇಲೆ ನಮ್ಮೇಲೆ ಕರುಣೆ ತೋರ್ಸೋದಿಕ್ಕೆ ಯಾರು ಇರೋದಿಲ್ಲ. ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ. ಅವ್ರು ಬಂದ್ರು ಹೋದ್ರು ಅಷ್ಟೇ. ಹೌದು, ಶೌರ್ಯ ಹೇಳ್ತಿರೋದು ನಿಜ. ಬದಲಾಗಿದಾರೋ ಇಲ್ವೋ ಅಂತ ನಮಗೆ ಕಾಣ್ತಾನೆ ಇದೆಯಲ್ಲ. ಇಷ್ಟು ಪಾಪಗಳನ್ನ ಮಾಡಿರೋರು ಇಷ್ಟು ಬೇಗ ಬದಲಾಗ್ತಾರ? ಅದು ನೋಡಿದ್ರಾಯ್ತು ಬಿಡಿ. ನೋಡ್ಬೇಕಾಗಿರೋದು ಏನೂ ಇಲ್ಲ. ಒಂದ್ಸಲ ನಮ್ಮನೆಗೆ ಬಂದು ನಮ್ ಜೊತೆನೆ ಗಲಾಟೆ ಮಾಡಿ ಕೋರ್ಟ್ವರೆಗೂ ಕರ್ಕೊಂಡು ಹೋಗಿದ್ದಾಳೆ. ಇನ್ನು ಅವಳ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ನಾನ್ ಹೇಳಿದ್ದು ಕೂಡ ಅದನ್ನೇ ಅಪ್ಪ, ಬಿಟ್ಬೇಡಿ. ಅನವಶ್ಯಕವಾಗಿ ಅವರು ನಮ್ಮ ಕಣ್ಮುಂದೆ ಬಂದಿದ್ದಕ್ಕೆ ಮನಃಶಾಂತಿ ಎಲ್ಲ ಹಾಳಾಗೋಯ್ತು. ಅವ್ರನ್ನ ನೆನೆಸ್ಕೊಂಡ್ರೇನೆ ಹೊಟ್ಟೆಲೆಲ್ಲ ಸಂಕಟ ಆಗುತ್ತೆ. ಅಂಥವ್ರ ಬಗ್ಗೆ ನಾವ್ಯಾಕೆ ಮಾತಾಡ್ತಿದ್ದೀವಿ? ನಡೀರಿ, ಕೆಲಸ ನೋಡ್ಕೊಳ್ಳಿ. ಮೋಕ್ಷನ್ ಹುಟ್ಟದ ಹಬ್ಬದ ಎಲ್ಲ ಸಿದ್ಧತೆನೂ ಮಾಡ್ಕೊಳ್ಳಿ. ಏನ್ರೋ, ಮೊದ್ಲು ನಾವೇ ರೆಡಿ ಆಗಿದ್ದೀವಿ. ಹುಟ್ಟದಬ್ಬ ಮೋಕ್ಷಂದು ಅವನನ್ನ ರೆಡಿ ಮಾಡಿದಾರ ಇಲ್ವೋ? ಅವನ್ನ ರೆಡಿ ಮಾಡ್ದೆ ಹೇಗಿರ್ತಾರ್ರಿ? ಅನುಪಮ ಕಲ್ಯಾಣಿ ರೆಡಿ ಮಾಡ್ತಿದ್ದಾರೆ. ಕಂದ ಈ ಡ್ರೆಸ್ ಅಲ್ಲಿ ಮುದ್ದ ಕಾಣಿಸ್ತಿದ್ದಾನಲ್ವಮ್ಮ? ನನ್ನ ಕೂಸು ಬಂಗಾರ, ಯಾವ ಡ್ರೆಸ್ ಹಾಕಿದ್ರು ಚೆನ್ನಾಗಿ ಕಾಣಿಸ್ತಾನೆ. ಅಲ್ಲಿ ನೋಡಿ ಬರ್ತಿದ್ದಾರೆ. ಬಾಬಾ 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 ಬಾಬಾ. ಹಾ, ಸರಿ ಸರಿ, ಟೈಮ್ ಆಗ್ತದೆ. ಕೇಕ್ನ ಕಟ್ ಮಾಡಿಸ್ಬಿಡಿ. ಕೇಕ್ನ ತಾಯಿ ಕೈ ಹಿಡ್ಕೊಂಡೆ ಕಟ್ ಮಾಡಿಸ್ಬೇಕು. ಆ ಸಂಪದ ಎಲ್ಲಿದ್ದಾಳೋ ಏನೋ, ಇಲ್ಲಿ ಕಲ್ಯಾಣಿನೇ ಕಟ್ ಮಾಡಿಸ್ತಿದ್ದಾಳೆ. ಯಾವ ನಷ್ಟನೂ ಇಲ್ಲ. ಮಗುನ ಬಿಟ್ಟು ಹೋದವಳು ಅವಳು ಹೇಗೆ ತಾಯಿ ಆಗ್ತಾಳೆ? ಮಡ್ಲಲ್ಲಿ ಇಟ್ಕೊಂಡು ಕಣ್ಣಿನ ರೆಪ್ಪೆ ತರ ನೋಡ್ಕೋತಿರೋ ಕಲ್ಯಾಣಿನೇ ಅವನಿಗೆ ಹೆತ್ತ ತಾಯಿ. ಎಲ್ರೂ ಇಲ್ಲಿ ಸಂತೋಷವಾಗಿರೋ ಸಮಯದಲ್ಲಿ ಅಂತವ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇದೆಯಾ? ಏನೇ, ಎಲ್ಲಿ ಹೇಗಿರ್ಬೇಕು ಅಂತ ಗೊತ್ತಿಲ್ಲ, ಯಾವಾಗ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ವಾ? ಸರಿ ಬಿಡಿ, ಹೋಗ್ಲಿ. ಅಮ್ಮ ಕಲ್ಯಾಣಿ, ಶೌರ್ಯ, ಕಂದನ ಹತ್ರ ಕೇಕ್ ಕಟ್ ಮಾಡಿಸಿ. ಕಲ್ಯಾಣಿ ಮೇಡಮ್, ಯಾರಪ್ಪ ನೀನು? ಮಗು ಹುಟ್ಟಿದಬ್ಬಕ್ಕೆ ಗಿಫ್ಟ್ ಕೊಡೋದಕ್ಕೆ ಆರ್ಡರ್ ಕೊಟ್ಟಿದ್ರು ಮೇಡಮ್. ಗಿಫ್ಟಾ? ಹೌದು ಮೇಡಮ್. ಕೊಡಿ ಇಲ್ಲಿ.
ಯಾರ ಆಫೀಸರ್? ಸಂಪದ. ಅವಳು ಉಡುಗೊರೆ ಕಳ್ಸಿದಾಳ. ಉಡುಗೊರೆ ಕಳ್ಸಿದಾಳೆ ಅಂದ್ರೆ ಖಂಡಿತ ಅದರಲ್ಲಿ ಬಾಂಬ್ ಬಿಟ್ಟಿರ್ತಾಳೆ. ಜೋಪಾನ ಶೌರ್ಯ. ಗೊಂಬೆನಾ? ಬಾಂಬ್ ಏನಾದ್ರೂ ಇಟ್ಟಿದಾಳೇನೋ ಅನ್ಕೊಂಡೆ ಕಣೋ. ನೀನು ಹೆದರ್ಕೊಂಡು ಎಲ್ರನ್ನೂ ಹೆದರ್ಸಿದ್ದಿಲ್ಲಕ್ಕ. ನಾನೇನೋ ಹೆದರ್ಸೋದು? ಹೊರಗಡೆ ಬಾಂಬ್ ಸಿಡಿಸ್ದವ್ರಿಗೆ ಮನೆಗೆ ಬಾಂಬ್ ಕಳ್ಸೋದೇನ್ ಕಷ್ಟನಾ? ಕಲ್ಯಾಣಿ, ಆ ಲೆಟ್ರಲ್ಲಿ ಏನಿದೆ ಅಂತ ನೋಡು. ಕಲ್ಯಾಣಿ, ಕಂದನ್ ಹುಟ್ಟುಹಬ್ಬನ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ ನನಗೆ ಗೊತ್ತು. ನಿಜ ಹೇಳ್ಬೇಕಂದ್ರೆ ನಾನಲ್ಲಿರ್ಬೇಕಿತ್ತು. ಆದ್ರೆ ಆ ಅರ್ಹತೆನ ನಾನು ಕಳ್ಕೊಂಡಿದ್ದೀನಿ. ಹೆಸರಿಗೆ ಮಾತ್ರ ನಾನು ಅವನಿಗೆ ತಾಯಿ, ಆದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತಿರೋದು ನೀನು. ಅದಕ್ಕೆ ಕಂದನಿಂದ ಅಮ್ಮ ಅನ್ನಿಸ್ಕೊಳ್ಳೋ ಹಕ್ಕು ಮತ್ತೆ ಅರ್ಹತೆ ನಿನ್ಗೆ ಇರೋದು. ನಮ್ಮನ್ನ ನೀವು ನಂಬೋದಿಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ಮೊನ್ನೆ ಹಾಗೆ ಕಂದನ್ ಹುಟ್ಟುಹಬ್ಬದ ದಿನ ಬಂದು ನಿಮ್ಗೆ ನೋವು ಕೊಡೋಕೆ ನನಗಿಷ್ಟ ಇಲ್ಲ. ನಿಮ್ಮೆಲ್ಲರ ನೆಮ್ಮದಿಗೆ ಇನ್ಮೇಲೆ ನಾವು ಅಡ್ಡ ಬರಲ್ಲ. ಕಂದಂಗೆ ನನ್ನ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ಬಿಡು. ಕಲ್ಯಾಣಿ, ಆ ಸಂಪದ ಏನಮ್ಮ ಹೇಳೋದು? ಕಂದ ನಿನ್ ಮಗಾನೆ. ಮೊದಲು ಅವನ ಕೈಯಲ್ಲಿ ಕೇಕ್ ಕಟ್ ಮಾಡಿಸಿ. Happy birthday to you. 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 Happy birthday to dear Moksha. Happy birthday to you.
ಕಂದ, ನೀನು ಹುಟ್ಟಿದ ಹಬ್ಬಕ್ಕೆ ಈ ಅಜ್ಜಿಯಿಂದ ಉಡುಗೊರೆ. ಹೇಳು ಚಿಕ್ಕಮ್ಮ. ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಮರ್ತೋಗ್ಬಿಟ್ಟೆ, ಅದು ಪರವಾಗಿಲ್ಲ. ಮಗನ್ಗೆ ಗಿಫ್ಟ್ ಕಳಿಸ್ಕೊಟ್ಟೆ, ಅದು ಕೂಡ ಪರವಾಗಿಲ್ಲ. ಅದ್ರ ಜೊತೆ ಆ ಲೆಟರ್ ಕಳಿಸೋ ಅವಶ್ಯಕತೆ ಇತ್ತಾ? ಮತ್ತೆ ನಮ್ಮ ಮನ್ಸಲ್ಲಿ ಏನಿದೆ ಅಂತ ಅವ್ರಿಗೆ ಗೊತ್ತಾಗ್ಬೇಕಲ್ವಾ ಚಿಕ್ಕಮ್ಮ? ನಾವು ಬದಲಾಗಿದ್ದೀವಿ ಅಂತ ಅವ್ರಿಗೆ ಅರ್ಥ ಆಗ್ಬೇಕಲ್ವಾ? ಅವ್ರಿಗೆ ಅರ್ಥ ಆಗ್ಬೇಕು ಅಂತ ನಿನ್ ಮಗನ್ನೇ ಮಗ ಅಲ್ಲ ಅಂತೀಯಾ? ನೀನ್ ಆ ಲೆಟರ್ ಕಳಿಸ್ತಿದ್ದಾಗೇನೆ ಆ ಕಲ್ಯಾಣಿ ಮುಖದಲ್ಲಿ ಕಳೆ ಬಂದ್ಬಿಡ್ತು. ಯಾಕಿಷ್ಟ ಅಮಾಯಕಿಯಾಗಿ ಬದಲಾಗ್ತಿದ್ಯಾ ನೀನು? ಚಿಕ್ಕಮ್ಮ, ನಾನು ಅವ್ರ ಕುಟುಂಬಕ್ಕೆ ಮಾಡಿರೋ ದ್ರೋಹ ಅಷ್ಟಿಷ್ಟಲ್ಲ. ನಿಜಕ್ಕೂ ಮೊನ್ನೆ ನಾವು ಕಾಣಿಸ್ಕೊಂಡಾಗ ಬೇರೆಯವರಾಗಿದ್ರೆ ಸಾಯಿಸ್ಬಿಡ್ತಿದ್ರು. ಆದ್ರೆ ಅವ್ರು ನಮ್ಮನ್ನ ಬಿಟ್ಬಿಟ್ರು. ಅದೇ ಅವ್ರ ದೊಡ್ಡತನ. ನಾನು ಮೋಕ್ಷನ್ಗೆ ತಾಯಿನೇ ಹೊರತು ಯಾವತ್ತಾದ್ರೂ ನನ್ನ ಮಗನ ಹತ್ರ ತಾಯಿ ತರ ನಡ್ಕೊಂಡಿದ್ದೀನ? ಪ್ರೀತಿಯಿಂದ ಅವನನ್ನ ನೋಡ್ಕೊಂಡಿದ್ದೀನ? ಮೋಕ್ಷನ್ಗೆ ನಾನು ತಾಯಿ ಅಂತ ಗೊತ್ತಾಗ್ಬೇಕಾಗಿರೋ ಅಗತ್ಯ ಇಲ್ಲ. ಯಾವತ್ತೇ ಆದ್ರೂ ಅವನ್ಗೆ ಅಮ್ಮ ಅಂದ್ರೆ ಅದು ಕಲ್ಯಾಣಿನೇ, ದೇವ್ರ ದಯೆಯಿಂದ. ಇವಾಗ ನಾನು ತಾಯಿ ಆಗ್ತಿರೋದಕ್ಕೆ ಈ ಮಗುನಾದ್ರೂ ಪ್ರೀತಿಯಿಂದ ನೋಡ್ಕೋತೀನಿ. ಆದ್ರೂ ಅವ್ರ ಬಗ್ಗೆ ನೀನ್ ನಮಗ್ ಚಾಡಿ ಹೇಳೋದನ್ನ ಬಿಟ್ಬಿಡು ಚಿಕ್ಕಮ್ಮ. ನಾವು ಬದಲಾಗಿದ್ದೀವಿ. ಇನ್ನೂ ತುಂಬಾ ಬದಲಾಗಬೇಕು. ಸಾಧ್ಯ ಆದ್ರೆ ನಾವು ಬದಲಾಗೋದಕ್ಕೆ ಸಹಾಯ ಮಾಡು ಸಾಕು. ನೀನು ಆ ಮನೆ ಸೊಸೆ, ಆ ಮನೆ ಮರ್ಯಾದೆನ ತೆಗ್ದಿದ್ದು ಸಾಕು. ನೀನಾದ್ರೂ ಅವ್ರ ಜೊತೆ ಚೆನ್ನಾಗಿರು. ನೀನ್ ಚೆನ್ನಾಗಿರ್ತೀಯ, ನಿನ್ ಜೀವನನೂ ಚೆನ್ನಾಗಿರುತ್ತೆ. ಇಡ್ತೀನಿ ಚಿಕ್ಕಮ್ಮ. ಆ ಸಂಪದ ಏನ್ ಹೇಳಿದ್ಲು? ಈ ಕಲ್ಯಾಣಿ ನನ್ನ ಕೋಪದಲ್ಲಿ ನೋಡ್ಕೊಂಡೇನಕ್ ಹೋದ್ಲು? ಅಮ್ಮ, ನಮ್ ಕಾಲದಲ್ಲಿ ಮಹಾನಟಿ ಸಾವಿತ್ರಿ ಅಂತ ಒಬ್ರಿದ್ರು. ಅವ್ರಾದ್ಮೇಲೆ ನೀನೇ ಹಾಗೆ ಕಾಣಿಸ್ತಿದ್ಯಾ. ಚಕ್ರನ್ ತಿರುಗಿಸ್ದ ಹಾಗೆ ಮಾತನ್ ಹೇಗ್ ತಿರುಗಿಸ್ಬಿಟ್ಟೆ. ಅಮ್ಮ, ಇವಾಗ ನಾವು ಏನ್ ಮಾಡ್ತಿದ್ದೀವಿ ನಿಂಗೆ ಏನೂ ಅರ್ಥ ಆಗಲ್ಲ. ಈ ಸರಿ ನಾವು ಮಾಡೋ ಪ್ರತಿ ಕೆಲಸ ನಿನಗೆ ಹೊಸದಾಗೇ ಇರುತ್ತೆ. ಅದಕ್ಕೆ ನಡೆಯೋದನ್ನ ನೋಡ್ತಾ ಇರು ಸಾಕು. ಸ್ಯಾಮ್, ನಾಳೆಯಿಂದ ನಮ್ಮ ಪ್ಲಾನ್ಗೆ ಇನ್ನೊಂದು ಸ್ವಲ್ಪ ನಂಬಿಕೆ ಆ್ಯಡ್ ಮಾಡಬೇಕು.
ಬೆಳಕು? ಮಳೆಗಿಳೆ ಬರತ್ತಾ ಏನು? ಅಮ್ಮ ದಯಾ, ದಯಾ ಯಾರು? ದಯಾ ಯಾರು ನಮ್ಮನೇಲಿ? ಅದು ನೀನೇ ಬಾಲಕಿ. ನಾನಾ? ಯಾರು ಮಾತಾಡ್ತಾ ಇರೋದು? ಯಾರು? ಸ್ವಾಮಿ, ಇದು ಕನ್ಸ ನಿಜನಾ? ಇದು ಕನಸಲ್ಲ ದಯಾ. ದಯಾ ಯಾರು ಸ್ವಾಮಿ? ನನ್ನ ಹೆಸರು ದಮಯಂತಿ. ನಿನಗೆ ಆ ಹೆಸರು ಚೆನ್ನಾಗಿಲ್ಲ ದಯಾ. ಅದಕ್ಕೆ ನಿನ್ನ ಮನಸ್ಸಿಗೆ ಸರಿ ಹೊಂದುವಂತ ನಿನ್ನ ಹೆಸರಿನ ಮೊದಲ ಅಕ್ಷರವನ್ನು ಮತ್ತು ಮಧ್ಯದ ಅಕ್ಷರವನ್ನು ಸೇರಿಸಿ ದಯಾ ಅಂತ ಕರಿತೀನಿ. ಅಯ್ಯಯ್ಯೋ, ನನ್ ಕೈ ಕಾಲೇ ಆಡ್ತಾ ಇಲ್ಲ ಸ್ವಾಮಿ. ಈರೇ ಸ್ವಾಮಿ, ನಾನು ಎಲ್ಲರನ್ನೂ ಕರೆದು ಬಿಡ್ತೀನಿ. ಬೇಡಮ್ಮ, ನೀನು ಮಾತ್ರನೇ ನನಗೆ ಪ್ರಿಯವಾದ ಭಕ್ತಳು. ನನ್ನ ಮೇಲೆ ಅಷ್ಟೊಂದು ದಯೆನಾ ಸ್ವಾಮಿ? ಈ ಮನೆಯಲ್ಲಿರುವ ಎಲ್ಲರಿಗಿಂತ ನೀನೇ ಉತ್ತಮಳು ಅಲ್ಲವೇ ದಯಾ? ಮನಸ್ಸಲ್ಲೇನು ಬಚ್ಚಿಟ್ಕೊಳ್ಳೋದಿಲ್ಲ. ಕೋಪ ಬಂದರೆ ನೀನು ಅಗ್ನಿ ಪರ್ವತ. ಅಭಿಮಾನ ಎಂದರೆ ನೀನು ಅಮೃತಕ್ಕೆ ಸಮಾನ. ನೀವ್ ಹೀಗೆ ಹೇಳ್ತಾ ಇದ್ರೆ ನನಗೆ ಆಕಾಶದಲ್ಲಿ ಓಡಾಡ್ತಿರೋ ಹಾಗಿದೆ ಸ್ವಾಮಿ. ಹೌದು ಸ್ವಾಮಿ, ಯಾವತ್ತೂ ಇಲ್ದೇ ಇರೋದು ನನಗೆ ನೀವ್ ದರ್ಶನ ಕೊಡೋದು ಅಂದ್ರೆ ಏನು? ವಿನಾಯಕ ಚೌತಿ ಅಲ್ಲವೇ? ಕೈಲಾಸದಿಂದ ಬರುತ್ತಾ ನೇರವಾಗಿ ನಿನ್ನಂಥ ಭಕ್ತರನ್ನ ಭೇಟಿಯಾಗ್ತಾ ಇರ್ತೇನೆ. ಮತ್ತೆ ನಿಮ್ ವಾಹನ ಮೂಷಿಕ ಎಲ್ಲಿ ಸ್ವಾಮಿ? ಪಾರ್ಕಿಂಗ್ ಅಲ್ಲಿ ಬಿಟ್ಟಿದ್ದೀನಮ್ಮ. ಪಾರ್ಕಿಂಗ್ ಅಲ್ಲಿ ಬಿಟ್ಟು ಬರೋದು ಅಂದ್ರೆ ಏನ್ ಸ್ವಾಮಿ? ಅಂದ್ರೆ ಅದೇ ಪಾರ್ಕ್ ಅಲ್ಲಿ ಬಿಟ್ಟು ಬಂದಿದ್ದೀನಿ ಎಂದೆ. ಬನ್ನಿ ಸ್ವಾಮಿ, ಕೂತ್ಕೊಳ್ಳಿ. ಈಗ ಬೇಡ ದಯಾ, ಇದು ಬರೀ ಇಂಟ್ರೊಡಕ್ಷನ್ ಅಷ್ಟೇ. ನೀವು ಇಂಗ್ಲಿಷ್ ಅಲ್ಲಿ? ನನಗೆ ಗೊತ್ತಿಲ್ಲದೆ ಇರೋ ಭಾಷೆ ಯಾವುದಿದೆ ದಯಾ? ಸ್ವಾಮಿ, ನನಗೆ ಇಷ್ಟು ಮುದ್ದಾದ ಹೆಸರಿದೆ ಅಂತ ನನಗೆ ಗೊತ್ತಿಲ್ಲ ಸ್ವಾಮಿ. ನೋಡು ದಯಾ, ನಾನು ಭೂಲೋಕದಲ್ಲಿರುವ ಈ ಒಂದು ವಾರ ನಿನಗೆ ಮಾತ್ರ ಕಾಣಿಸಿಕೊಳ್ಳುತ್ತೇನೆ. ನಿನ್ನೊಂದಿಗೆ ಮಾತ್ರ ಮಾತನಾಡುತ್ತೇನೆ. ಮತ್ತೆ ನಮ್ಮನೆಯವರೆಲ್ಲ ಬಂದ್ರೆ ಸ್ವಾಮಿ? ಬಚ್ಚಿಟ್ಕೊಂಡ್ ಬಿಡ್ತೀನಿ. ಏನಂದ್ರಿ ಸ್ವಾಮಿ? ಅದೇನಮ್ಮ, ಮಾಯ ಆಗ್ಬಿಡ್ತೀನಿ ಎಂದೆ. ಹೌದಾ ಸ್ವಾಮಿ? ಈ ವಿನಾಯಕ ಚೌತಿ ಮುಗಿಯೋವರೆಗೂ ನೀನು ಬಹಳ ಸೌಮ್ಯವಾಗಿ ಎಲ್ಲರ ಜೊತೆ ಪ್ರೀತಿಯಿಂದ ಇರಬೇಕು. ಯಾಕೆ ಸ್ವಾಮಿ? ಆಗಲೇ ನಿನಗೆ ಸಂಪೂರ್ಣ ವೈಭವ ಸಿಗೋದು. ಈ ಮನೆಗೆ ಮಹಾರಾಣಿ ಆಗೋದು. ಆಯ್ತು ಸ್ವಾಮಿ, ನೀವು ಹೇಳ್ದಾಗೆ ಇರ್ತೀನಿ. ನಾನಿನ್ನು ಹೊರಡ್ತೇನಮ್ಮ. ಸ್ವಾಮಿ, ಮತ್ತೆ ನಿಮ್ ದರ್ಶನ ಯಾವಾಗ? ಪ್ರತಿದಿನ ರಾತ್ರಿ ಇದೇ ಟೈಮ್ಗೆ ಬರ್ತೀನಿ. ಮತ್ತೆ ನಾನು ನಿದ್ದೆ ಮಾಡ್ಬಿಟ್ಟಿದ್ರೆ? ಅದಕ್ಕೆ ನಮ್ಮಿಬ್ಬರ ಮಧ್ಯ ಒಂದು ಸೀಕ್ರೆಟ್ ಕೋಡ್ ಇರ್ಲಿ. ನಾ 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 ನಾ. ಎಲ್ಲಿ ನೀನ್ ಹೇಳು. ನನ್ನ ಆಹಾ, ಹಾಗಲ್ಲ, ಶ್ರಾವ್ಯವಾಗಿ ಹೇಳಬೇಕು. ಎಲ್ಲಿ ಮತ್ತೆ ಹೇಳು. ಅದೇ ನಮ್ಮ ಸೀಕ್ರೆಟ್ ಕೋಡ್.
ಆಗ್ಲಿ ಸ್ವಾಮಿ. ಹೋಗಿ ಮಲಕ್ಕೋಮ್ಮ. ಸ್ವಾಮಿ, ನೀವು ಮಾಯ ಆಗ್ತಿರಲ್ಲ, ಅದನ್ನ ನೋಡ್ಕೊಂಡು ಹೋಗ್ತೀನಿ ಸ್ವಾಮಿ. ಹಾಗಾದ್ರೆ ಕಣ್ಣು ಮುಚ್ಕೋ.